ಈಗ ವಿಧೇಯಕವನ್ನು ಅಧ್ಯಕ್ಷರೇ, ನಾವಿಷ್ಟೆಲ್ಲ ಹೇಳಿದ್ರು ಕೂಡ ಇವರೇನು ದೊಡ್ಡ ಕಂದಕವನ್ನ ಮಾಡ್ಕೊಂತ ಇದ್ದಾರೆ ಗವರ್ನರ್ ಮತ್ತು ಸರ್ಕಾರದ ಮಧ್ಯೆ. ಅದರಿಂದ ಈ ಬಿಲ್ಲನ್ನ ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೀವಿ. ಖಂಡವಾಗಿ ಮತಕ್ಕೆ ಮಾತಾಡ್ತಾರೆ. ಒಂದು ಪಕ್ಷ ವಿಧೇಯಕವನ್ನು ರಾಜ್ಯಪಾಲರ ಹೇಳ್ತಾ ಇದ್ದಾರೆ ಈಗ. ಅಂದ್ರೆ ಸರ್ಕಾರದ ಕೈಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅಂತ, ಬೇರೆ ಕಡೆ ಎಲ್ಲ ಹೇಗಾಗ್ತಾ ಇದೆ ಮತ್ತೆ ನಾನು ಉದಾಹರಣೆ ಕೊಟ್ಟಲ್ಲ. ಗುಜರಾತ್ ಅಲ್ಲಿ ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಅದೇ ಅಧಿಕಾರವನ್ನ ನಾವು ಕಸ್ಕೋತಾ ಇದೀವಿ ಗವರ್ನರ್ ಕಡೆಯಿಂದ ಮಾತ್ರ ಅಭಿವೃದ್ಧಿ ಆಗ್ತದ, ಆಡಳಿತ ಆಗ್ತದ, ಸರ್ಕಾರ ಕಡೆಯಿಂದ ಆಗ್ತಾ ಇಲ್ವಾ? ಎಷ್ಟು ಸರ್ಕಾರದ ಆಡಳಿತ ಎಷ್ಟು ಭಾಗಶಃ ಅವರು ಇದ್ದಾರೆ ಅಭಿವೃದ್ಧಿ ವಿರೋಧಿ ಅಂತ ನಾವು ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 5ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಹೌದು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, 2024ನೇ ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಬೇಡಿಕೆ ಮೇಲೆ ಮಂಡನೆ ಆಗಿದೆ. ಸಿಎಂ ಅವರು ಈಗ ನಮ್ಮ ಬೇಡಿಕೆ ಮೇಲೆ ಮಂಡನೆ ಆಗ ಮಾಡಿದ್ರು ತಾವಿಲ್ಲದಿದ್ದಾಗ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಚರ್ಚೆ ಏನಿದೆ? ಅಧ್ಯಕ್ಷರೇ, ಈ 2024-25ನೇ ವರ್ಷದ ಈ ಆರ್ಥಿಕ ವರ್ಷದಲ್ಲಿ 2ನೇ ಕಂತಿನ ಪೂರಕ ಅಂದಾಜುಗಳನ್ನು ಮಂಡಿಸ್ತಾ ಇದ್ದೇನೆ. ಈ 24-25ನೇ ವರ್ಷದ 2ನೇ ಕಂತಿನ ಪೂರಕ ಅಂದಾಜುಗಳು 5317.83 ಕೋಟಿ ರೂಗಳನ್ನು ಒದಗಿಸಲಾಗಿದೆ. ಇದು ಈ ವರ್ಷದ ಆಯವ್ಯಯದ 1.39% ಇದೆ. ನಿಮಗೆ ಗೊತ್ತಿದೆ ಮಾನ್ಯ ಅಧ್ಯಕ್ಷರೇ, ಪ್ರತಿ ವರ್ಷನೂ ಕೂಡ ಪೂರಕ ಅಂದಾಜುಗಳನ್ನ 1ನೇ ಕಂತು, 2ನೇ ಕಂತು, 3ನೇ ಕಂತು ಹೀಗೆ ಮಂಡಿಸ್ತಾ ಇರ್ತೇವೆ. ಇದು 2ನೇ ಕಂತು. ಸಂವಿಧಾನದಲ್ಲಿ ಅವಕಾಶ ಇದೆ. ಆರ್ಟಿಕಲ್ 205 ಕ್ಲಾಸ್ 1 ಸಬ್ ಕ್ಲಾಸ್ ಎ ನಲ್ಲಿ ಅವಕಾಶ ಇದೆ. ಅದರ ಪ್ರಕಾರ
5,317.83 ಕೋಟಿ ರೂಪಾಯಿಗಳನ್ನು ಮಂಡಿಸಿದ್ದೀವಿ. ಇದರಲ್ಲಿ ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ 2,540.17 ಕೋಟಿ 2,540.17 ಕೋಟಿ. ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 2,777.66 ಕೋಟಿ. ಸೊ 5,317.83 ಕೋಟಿನಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವು ನಮೂದು ಮಾಡಿದ್ದೇವೆ. ಇದರಲ್ಲಿ ಪೂರಕ ಈ ಅಂದಾಜುಗಳಲ್ಲಿ ರಿಸರ್ವ್ ಫಂಡ್ನಿಂದ 2,304.95 ಕೋಟಿ ರೂಪಾಯಿಗಳು ಆಗುತ್ತೆ. ಅದರಲ್ಲಿ ಚಾರ್ಜ್ ಆಗುತ್ತೆ. ಆಮೇಲೆ 1,199 ಕೋಟಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಧನ. ಇದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 1,199.94 ಕೋಟಿ. ನಿಜವಾಗಿ ಹೊರ ಹೋಗುವ ನಿವ್ವಳ ನಗದು ಮೊತ್ತ ಕ್ಯಾಶ್ ಔಟ್ಫ್ಲೋ ಅದೆಷ್ಟಪ್ಪ ಆಗ್ತದೆ ಅಂತಂದ್ರೆ 1,812.94 ಕೋಟಿ. ಸೊ ಈ ಕೆಳಕಂಡ ಬಾಬುಗಳಿಗೆ ನಾವು ಈ ಪೂರಕ ಅಂದಾಜುಗಳಲ್ಲಿ ಸದನದ ಒಪ್ಪಿಗೆಯನ್ನು ಕೇಳ್ತಾ ಇದ್ದೀವಿ. ಇದು ಹೇಗೆ ಭರಿಸ್ತೀರಿ ನೀವು ಇಷ್ಟೊಂದು ಹಣನ ಅಂತಕ್ಕಂಥ ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಕೇಳಬಹುದು. ರೆವಿನ್ಯೂ ರಿಸೀಟ್ಸ್ನ ನಾವು ಯಾವಾಗಲೂ ಕೂಡ ರಿಸೀಟ್ಸು ಮತ್ತು ಎಕ್ಸ್ಪೆಂಡಿಚರು ಅಂದಾಜುಗಳು ಎಕ್ಸ್ಪೆಕ್ಟೆಡ್ ರೆವಿನ್ಯೂ ರಿಸೀಟ್ಸ್ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ಬಜೆಟ್ನಲ್ಲಿ. ಸೊ ನಾವು ರೆವಿನ್ಯೂ ರಿಸೀಟ್ಸ್ನಲ್ಲಿ ಹೆಚ್ಚು ಮಾಡೋದ್ರಿಂದ ಇದನ್ನು ಸರಿತೂಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಸಾಲ ತಗೊಳ್ಳೋದ್ರಲ್ಲಿ ಸಾಲ ತಗೋತಾ ಇದ್ದೀವಿ, ಅದನ್ನು ಕೂಡ ಮಾಡ್ತೀವಿ. ಮತ್ತು ರೀಪ್ರೈವೇಟೈಸೇಷನ್ ಮಾಡ್ತಕ್ಕಂಥ ಇದರಿಂದ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಒಟ್ಟಾರೆಯಾಗಿ ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗ್ತದೆ ಅಷ್ಟು ದುಡ್ಡನ್ನು ಬೇರೆ ಬೇರೆ ಬಾಬುಗಳಿಂದ ನಾವು ಬೇರೆ ಬೇರೆ ಕಡೆಗಳಿಂದ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮಾನ್ಯ ಅಧ್ಯಕ್ಷರೇ 100 ಕೋಟಿಗಳಿಗಿಂತ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಯಾವ್ಯಾವ ಇಲಾಖೆಗಳಲ್ಲಿ ನಾವು ಖರ್ಚು ಮಾಡ್ತೀವಿ. ಇದು ಸಾಮಾನ್ಯವಾಗಿ ಮಾನ್ಯ ರೆವಿನ್ಯೂ ಇದು ಎಂಥದ್ದು ಪೂರಕ ಅಂದಾಜುಗಳಲ್ಲಿ ಈಗ ಯಾವುದೋ ಒಂದು ಇಲಾಖೆಗೆ ದುಡ್ಡು ಇಟ್ಟಿರ್ತೀವಿ, ಅದು ಸಾಲದೆ ಹೋಗ್ಬೋದು ಅಥವಾ ಹೊಸ ಸೇವೆಗಳು ಬರ್ಬೋದು. ಇಂಥ ಸಂದರ್ಭಗಳಲ್ಲಿ ಮಾತ್ರ ಪೂರಕ ಅಂದಾಜುಗಳು ಬರ್ತಕ್ಕಂಥದ್ದು. ಈಗ ನಾವು ಗ್ರಾಮೀಣ ರಸ್ತೆಗಳಿಗೆ ಇಟ್ಟಿರ್ತಕ್ಕಂಥ ದುಡ್ಡು ಸಾಲಲ್ಲ, ಇನ್ನೂ ಜಾಸ್ತಿ ಕೊಡಬೇಕಾಗ್ತದೆ ಅಂತೇಳಿ 500 ಕೋಟಿ ರೂಪಾಯಿಗಳನ್ನು ಅದಕ್ಕೆ ಕೊಟ್ಟಿದ್ದೀವಿ ಈ ಸಪ್ಲಿಮೆಂಟರಿ ಎಸ್ಟಿಮೇಟ್ನಲ್ಲಿ. ಪೆರಿಫೆರಲ್ ರಿಂಗ್ ರೋಡ್ಗೆ 456 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ವಿದ್ಯುತ್ ಶಕ್ತಿ ಬಾಕಿ ಗ್ರಾಮ ಪಂಚಾಯಿತಿಗಳಿಗೆ ವಿದ್ಯುತ್ ಶಕ್ತಿ ಬಾಕಿ ಕೊಡಬೇಕಾಗಿರ್ತಕ್ಕಂಥ ದುಡ್ಡು ಅದರದ್ದು ಸುಮಾರು 400 ಕೋಟಿ ರೂಪಾಯಿಗಳು ಕೊಡ್ತೀವಿ. ಜಿಲ್ಲಾ ರಸ್ತೆಗಳಿಗೆ 393 ಕೋಟಿ ರೂಪಾಯಿ ಕೊಡ್ತೀವಿ. ವಸತಿ ಶಾಲೆ ಕಟ್ಟಡಗಳ ನಿರ್ಮಾಣಕ್ಕೆ
250 ಕೋಟಿ ರೂಪಾಯಿ ಕೊಡ್ತೀವಿ. ಪರಿಶಿಷ್ಟ ಜಾತಿಯವರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 241 ಕೋಟಿ ರೂಪಾಯಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳು ಕಟ್ಟಿಕೊಡ್ಲಿಕ್ಕೆ 218 ಕೋಟಿ ರೂಪಾಯಿಗಳು ಕೊಡ್ತೀವಿ. ಆಮೇಲೆ ಪರಿಶಿಷ್ಟ ಜಾತಿಯವರಿಗೆ ವಿವಿಧ ಅಭಿವೃದ್ಧಿ ಯೋಜನೆಗೆ 200 ಕೋಟಿ. ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಕೊಡ್ತೀವಲ್ಲ, 5 ರೂಪಾಯಿ 1 ಲೀಟರ್ ಕೊಡ್ತೀವಲ್ಲ, ಅದು ಕೊಡ್ಲಿಕ್ಕೆ ಕಡಿಮೆ ಇದೆ ಅಂತೇಳಿ 200 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಜಿಲ್ಲಾ ಹಾಗೂ ಇತರ ರಸ್ತೆಗಳ ನಿರ್ವಹಣೆಗೆ 200 ಕೋಟಿ ರೂಪಾಯಿ. ವಸತಿ ಯೋಜನೆಗೆ 137 ಕೋಟಿ ರೂಪಾಯಿ. ಗ್ರಂಥಾಲಯಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಕ್ಕೆ 132 ಕೋಟಿ ರೂಪಾಯಿಗಳು. ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿಗಳು ಒದಗಿಸಲಿಕ್ಕೆ 131 ಕೋಟಿ ರೂಪಾಯಿಗಳು. ಅಂಗನವಾಡಿ ಕಟ್ಟಡಗಳ ಉನ್ನತೀಕರಣಕ್ಕೆ 113 ಕೋಟಿ ರೂಪಾಯಿಗಳು. ಇತರೆ ಅಂತೇಳಿ ಬೇರೆ ಬೇರೆ ಇಲಾಖೆಗಳಲ್ಲಿ 100 ಕೋಟಿಗಿಂತ ಕಡಿಮೆ ಇರ್ತಕ್ಕಂಥ ಖರ್ಚು ಮಾಡ್ತಕ್ಕಂಥ ಇಲಾಖೆಗಳು ಅವಕ್ಕೆ ಅನುದಾನವನ್ನು ಕೊಡ್ತಾ ಇದ್ದೀವಿ. ಸೊ ಅದು 1446 ಕೋಟಿ ಆಗ್ತದೆ. ಒಟ್ಟು 5318 ಕೋಟಿ, 17.83 ಕೋಟಿ, 18 ಅಂತ ರೌಂಡ್ ಫಿಗರ್ ಹಾಕಿದ್ರೆ 18 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಸೊ ಈ ಖರ್ಚಿಗೆ ಮಾಡಬೇಕಾದ್ರೆ ಸದನದ ಅನುಮತಿಯನ್ನು ಪಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಇದು ಒಂದು ಫೈನಾನ್ಸ್ ಬಿಲ್ಲು ಕೂಡ ನಾವು ಮೂವ್ ಮಾಡ್ತೀವಿ. ಅದನ್ನು ಈ ಕಾನ್ಸಿಕ್ವೆನ್ಷಿಯಲ್ ಬಿಲ್, ಇದರ ಕಾನ್ಸಿಕ್ವೆನ್ಷಿಯಲ್ ಬಿಲ್ಲು ಒಂದು ಇರ್ತದೆ. ಪೂರಕ ಅಂದಾಜುಗಳದು 2ನೇ ಕಂತಿಗೆ ಸಂಬಂಧಪಟ್ಟಂತೆ ಫೈನಾನ್ಸ್ ಬಿಲ್ ಕೂಡ ಇರ್ತದೆ. ಸೊ ಆ ಬಿಲ್ಲನ್ನು ಪಾಸ್ ಮಾಡಿಕೊಡೋದ್ರ ಮೂಲಕ ಮಾನ್ಯ ಸದನ ಸದಸ್ಯರುಗಳು ಒಪ್ಪಿಗೆ ಕೊಡಬೇಕು ಅಂತೇಳಿ ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇವೆ. 2024-25ನೇ ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತಿನ ಬೇಡಿಕೆಗಳ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 2024-2025ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1ರಿಂದ 15, 17ರಿಂದ 20 ಹಾಗೂ 22ರಿಂದ 28ಕ್ಕೆ ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬಲಗಿಗೆ ಮೀರದ ಮೊತ್ತವನ್ನು ಈ ಸಭೆಯು ಮಂಜೂರು